ಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಇದೀಗ ನಮ್ಮ ಮುಂದೆ SP ಪ್ರಶಾಂತ್ ಕುಮಾರ್ ಅವರಿದ್ದಾರೆ, ವಕೀಲರಿದ್ದಾರೆ. ಅವರು ಮಾತನಾಡಿಸ್ಬಿಡ್ತೀನಿ. ಪ್ರಶಾಂತ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಈಗ ಈ ಥರದೊಂದು ಘಟನೆ ನಡೆದು ಹೋಗಿದೆ. ರಾಯ್ ಅವರು IT ಅಧಿಕಾರಿಗಳ ಪರಿಶೀಲನೆ ವೇಳೆ ಬಂದಂಥ ಸಂದರ್ಭದಲ್ಲಿ ದಾಖಲೆ ತರ್ತೀನಿ ಅಂತ ರೂಮ್ಗೆ ಹೋದವರು ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂದಾಗ ಕಾನೂನಾತ್ಮಕ ವಿಚಾರಗಳಲ್ಲಿ ಏನೇನು ಬರಬಹುದಾಗುತ್ತೆ ರಾಯ್ ಆಯಾಮದಲ್ಲಿ ಅಂತ? ಸರ್, ಇದರಲ್ಲಿ ಒಂದು ವಿಷಯ ನಾನು ಏನು ಹೇಳ ಬಯಸ್ತೀನಿ ಅಂದ್ರೆ, ಫಸ್ಟ್ ಆಫ್ ಆಲ್ ತಪ್ಪು ತಿಳುವಳಿಕೆ ಸರ್. ಇಲ್ಲಿ ನಮ್ಮ ಜನಕ್ಕೆ IT ಅಂದ್ರೇನೆ ಭಯ, IT ಅಂದ್ರೇನೆ ಆತಂಕ. ಆ ತಪ್ಪು ತಿಳುವಳಿಕೆ, ವಿ ನೀಡ್ ಟು ಎಜುಕೇಟ್ ದ ಪೀಪಲ್. ನಾವು ಜನಗಳಿಗೆ ತಿಳುವಳಿಕೆ ಕೊಡಬೇಕು. IT ಅನ್ನೋದು ಅದು ಕೂಡ ಒಂದು ವಿಚಾರಣೆ. ನಮ್ಮಲ್ಲಿ ಹೇಗೆ ಅಂದ್ರೆ ಈ ಸಿನಿಮಾದವರು, ಈಗ ನೀವು ಈ ಸಿನಿಮಾದಲ್ಲೆಲ್ಲ ಹೇಗೆ ಅಂದ್ರೆ IT ಅವರು ಬಂದ್ರು, ದಾಳಿ ಮಾಡಿದ ತಕ್ಷಣ ನೆಕ್ಸ್ಟ್ ಅವನು ರೋಡ್ ಬಂದ್ಬಿಡ್ತಾನೆ, ಬಿಕಾರಿ ಆಗ್ಬಿಡ್ತಾನೆ, ಇರೋ ದುಡ್ಡೆಲ್ಲ ಕಳ್ಕೊಬಿಡ್ತಾನೆ. ಈ ತಪ್ಪು ತಿಳುವಳಿಕೆಗಳು ಜನಗಡೆಯಿಂದ ಫಸ್ಟ್ ಹೊರಗೆ ಬರ್ಬೇಕು ಸರ್. ಯಾಕೆ ಅಂದ್ರೆ ಇವತ್ತಿನ ದಿನ IT ಅವರು ಮಾಡಿರೋದು ಸ್ಟೆಪ್ 1 ಒಂದು ವಿಚಾರಣೆ. ಈ ವಿಚಾರಣೆ ಕೋರ್ಟ್ ನೀವು ನೋಡಿದ್ರೆ, ಈಗ IT ಅವರು ಬಂದು ರೈಡ್ ಮಾಡಿ ವಿಚಾರಣೆ ತಗೊಂಡು ಅವರಿಗೆ ಬೇಕಾದಂತಹ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಒಂದು ಚಾರ್ಜ್ ಶೀಟ್ ರೂಪದಲ್ಲಿ ಮಾಡಿ ಅದನ್ನ ತಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಟ್ರಯಲ್ ಕೊಡ್ತಾರೆ. ಅಂದ್ರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಕ್ರಿಮಿನಲ್ ಅಫೆನ್ಸ್ ಪ್ರೋಸೆಸ್ ಅಲ್ಲಿ ಮಾಡಬೇಕಾದಂತಹ ಡ್ಯೂಟಿಗಳನ್ನ, ಕಾರ್ಯಕರ್ತವ್ಯಗಳನ್ನ IT ಗೆ ಸಂಬಂಧಪಟ್ಟಂಗೆ ಒಬ್ಬ IT ಅಧಿಕಾರಿ ಮಾಡುತ್ತಾನೆ. ಅದಾದ್ಮೇಲೆ ತೀರ್ಮಾನ ಆಗೋದು ಕೋರ್ಟ್. ನಮ್ಮಲ್ಲಿ ಏನಾಗೋಗಿದೆ ಅಂದ್ರೆ, ಈಗ ಒಬ್ಬ IT ದಾಳಿ ಆಯ್ತು ಅಂದ ತಕ್ಷಣ ನಮ್ಮ ಅವರಲ್ಲಿರುವಂತಹ ತಪ್ಪು ತಿಳುವಳಿಕೆಗಳು, ಜನ ತಿಳಿದುಕೊಳ್ಳುವಂತಹ ವಿಚಾರಗಳು, ಈಗ ಹೇಗೆ ಅಂದ್ರೆ ಅವ್ರ ಮೇಲೆ IT ಆಗಿದೆ ಅಪ್ಪ, ನಾವು ವ್ಯವಹಾರ ಅವ್ರ ಹತ್ರ ಮಾಡಂಗಿಲ್ಲ, ನಾವೇನಾದ್ರೂ ವ್ಯವಹಾರ ಹಣಕಾಸಿನ ವ್ಯವಹಾರ ಇಟ್ಕೊಂಡ್ರೆ ನಾಳೆ ದಿನ IT ಅವರು ನಮ್ಮನೆಗೆ ಬರ್ತಾರೆ. ಅದೇ ತರ ಒಬ್ಬ IT ರೈಡ್ ಆದ್ಮೇಲೆ ನಾವು ಅವ್ರನ್ನ ಟ್ರೀಟ್ ಮಾಡುವಂತಹ ವಿಧಾನ ಇದೆಯಲ್ಲ ಸರ್. ಐ ಥಿಂಕ್ ಈ ಎರಡು ವಿಷಯ, ಒಂದು ಸೈಕಲಾಜಿಕಲ್ ಅಂದ್ರೆ ಮಾನಸಿಕವಾಗಿ, ಇನ್ನೊಂದು ಕಾನೂನಾತ್ಮಕವಾಗಿ ಬಹಳಷ್ಟು ತಿಳುವಳಿಕೆ ಕೊಡುವಂತದ್ದಿದೆ ಜನಗಳಿಗೆ. ವಿ ನೀಡ್ ಟು ಎಜುಕೇಟ್ ದ ಪೀಪಲ್ ಆನ್ ದಿಸ್. ಪ್ರಶಾಂತ್ ಕುಮಾರ್ ಅವರೇ, ಇದಕ್ಕಿಂತ ಮುಂಚೆ ಪರಮೇಶ್ವರ್ ಅವರು ಮಾತಾಡ್ತಾ ಇದ್ರು, ಇದೇ IT ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಯಿತು ಅಂತ ಹೇಳಿ. ಡಿಸೆಂಬರಲ್ಲಿ ಆಗಿತ್ತು, ಇಷ್ಟು ದಿನಗಳ ಒಳಗಡೆ ಅವ್ರು ಚಾರ್ಜ್ ಶೀಟ್ ಹಾಕಬೇಕಾಗಿತ್ತು, ಅದಕ್ಕೆ ಅವ್ರು ಬಂದು ಕೇಳಿದ್ದಾರೆ ಅಂತ ಮಾತಾಡ್ತಾ ಇದ್ರು. ಇದೇ ಪರಮೇಶ್ವರ್ ಅವ್ರ ಸಂಸ್ಥೆಗಳ ಮೇಲೂ IT ದಾಳಿ ಆಗಿತ್ತು. DK ಶಿವಕುಮಾರ್ ಅವರು ಕೂಡ IT ದಾಳಿ ಫೇಸ್ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿನೂ ಫೇಸ್ ಮಾಡಿದ್ದಾರೆ. ಇದನ್ನು ಸಿದ್ಧಾರ್ಥ ಅವರು ಫೇಸ್ ಮಾಡಿದ್ರು, ರಾಯ್ ಅವರು ಫೇಸ್ ಮಾಡಿದ್ರು. ವ್ಯತ್ಯಾಸಗಳು ನೋಡಿ ಎಷ್ಟೊಂದು ವಿಭಿನ್ನವಾಗಿದೆ ಇಲ್ಲಿ ಅಂತ ಹೇಳಿ. ಇನ್ನೊಂದು ಕಡೆ ಈ ಸ್ಪೆಷಲ್ ಚೆಬ್ಬೀಸ್ ಅಂತ ಸಿನಿಮಾ ಬಂದಿದ್ದು ಪ್ರಶಾಂತ್ ಕುಮಾರ್ ಅವರೇ, ಆ ಸಿನಿಮಾದಲ್ಲಿ CBI ಅಧಿಕಾರಿ ಆಗಬೇಕು ಅಂತ ಅಂದ್ಕೊಂಡಿರ್ತಾನೆ, ಆಗಿರಲ್ಲ. ಅದಾದ ಮೇಲೆ ಅವನು ಒಂದು ತಂಡ ಕಟ್ಕೊಂಡ್ಬಿಡ್ತಾನೆ, ನಕಲಿ CBI ಅಧಿಕಾರಿಗಳ ತಂಡ. ಅವತ್ತಿನ ಕಾಲಕ್ಕೆ ಅದೇನು ರಿಯಲ್ ಸ್ಟೋರಿ, ಅದರಿಂದ ಪ್ರೇರಿತ ಅಂಶಗಳು ಅಂತ ಸಿನಿಮಾ ಮಾಡಿದ್ವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಇರಲಿ, ಇದೇ ಥರ ದಾಳಿ, CBI ರೇಡ್ ಅಂದ ತಕ್ಷಣ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಈ ಗಾಬರಿನೇ ಇಷ್ಟು ಅನಾಹುತಗಳು ಕಾರಣವಾಗ್ತಾ ಇದೆಯಾ ಇಲ್ಲಿ ಅಂತ? ಹೌದು, ನೀವು ಹೇಳೋ ಮಾತ ನಿಜ, 100% ನಿಜ ಸರ್. ಯಾಕೆಂದ್ರೆ ತಿಳುವಳಿಕೆ ಬಹಳ ಕಮ್ಮಿ ಇದೆ ಇವತ್ತಿನವರೆಗೂ ಅಷ್ಟೇ. ಜನ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, IT ಅನ್ನೋ ಆ ವಿಷಯನ ಮಾತಾಡೋದು ಕೂಡ ಭಯಪಡ್ತಾರೆ. ನೀವೊಬ್ಬ ಸಾಧಾರಣ ವ್ಯವಹಾರ ಮಾಡುವಂತಹ ಒಬ್ಬ ಬಿಸ್ನೆಸ್ ಮಾಡುವಂತ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನೀವು IT ಅಂತ ಮಾತಾಡಿದ ತಕ್ಷಣ ಭಯ ಬಿಟ್ಬಿಡ್ತಾರೆ. ಅಯ್ಯೋ, IT ಅಂದ್ರೆ ನಾನು ಹೋಗ್ಬಿಡ್ತೀನಿ, ನಾನು ಮುಳುಗ್ ಹೋಗ್ಬಿಡ್ತೀನಿ. ಜನಕ್ಕೆ ಏನಾಗ್ಬೇಕು ಅಂದ್ರೆ, ಅವರು ಒಬ್ಬ ಅಧಿಕಾರಿಗಳು, ನೀವು ತೆರಿಗೆ ಕಟ್ಟಿದೀರಾ? ಇಲ್ಲ. ಕಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಪೆನಾಲ್ಟಿ ಜೊತೆ ಕಟ್ಟಿ ಅಂತ. ಈ ವಿಷಯ ಅರ್ಥ ಆಗ್ಬೇಕು. ಏನಾಗೋಗುತ್ತೆ? ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಾರೆ, ಹ್ಯಾಂಗ ಮಾಡ್ತಾರೆ, ಇಲ್ಲಲ್ವಾ? ವಿಚಾರಣೆ ನಡೆಸ್ತಾರೆ. ಹೌದಪ್ಪ, ನೀನು ದುಡ್ದಿದ್ಯಾ, ನೀನು ಗವರ್ಮೆಂಟ್ ಗೆ ಸಲ್ಲಿಸಬೇಕಾದಂತಹ ತೆರಿಗೆಯನ್ನು ನೀನು ಕಟ್ಟಿಲ್ಲ, ಅದು ಕಟ್ಟೋದೇನಿದೆ ಅದ್ರ ಪೆನಾಲ್ಟಿ ಜೊತೆ ಕಟ್ಟು ಅಂತಾರೆ. ಇಲ್ಲ, ನೀನು ಯಾವಾಗ ನಾವು ರಿಟರ್ನ್ಸ್ ಫೈಲ್ ಮಾಡ್ತೀವಿ, ಆ ಫೈಲ್ ಮಾಡೋದ್ರಲ್ಲಿ ಡೆಲಿಬ್ರೇಟ್ ಆಗಿ ಅಂದ್ರೆ ವಿತ್ ಮಾಲಫೈಡ್ ಇಂಟೆನ್ಷನ್ ಗವರ್ಮೆಂಟ್ ಗೆ ಮೋಸ ಮಾಡೋ ಉದ್ದೇಶದಿಂದ ತಪ್ಪು ತಿಳುವಳಿಕೆಗಳನ್ನು ಕೊಟ್ಟಿರುವಂತ ವಿಷಯಗಳಲ್ಲಿ ಮಾತ್ರ ಶಿಕ್ಷೆ ಆಗುವ ಚಾನ್ಸಸ್ ಇರುತ್ತೆ. ಬಿಟ್ರೆ ನಿಮ್ಗೆ ಇನ್ನು ಬೇರೆ ಕೇಸ್ಗಳಲ್ಲಿ ಪೆನಾಲ್ಟಿ ಜೊತೆ ಕಟ್ಟಿ ಅಂತ ಹೇಳ್ತಾರೆ. ಈ ತಿಳುವಳಿಕೆ ಜನಕ್ಕೆ ಬರ್ಬೇಕು ಸರ್. ಫೈನ್. ಥ್ಯಾಂಕ್ ಯು ಪ್ರಶಾಂತ್ ಕುಮಾರ್ ಅವರೇ, ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.